ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರ್ಮಿ ಬೇಸ್ ವರ್ಕ್ಶಾಪ್ ಅಥವಾ ಸೇನಾ ನೆಲೆ ಕಾರ್ಯಾಗಾರದಲ್ಲಿ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಒಟ್ಟಾರೆಯಾಗಿ 650 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಭಾರತದಾದ್ಯಂತ ಒಟ್ಟಾರೆಯಾಗಿ 650 ಗ್ರೂಪ್ ಸಿ ಹುದ್ದೆಗಳು ಖಾಲಿ ಇರುವಂಥದ್ದು. ಈ 650 ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ 49 ಹುದ್ದೆಗಳು ಖಾಲಿ ಇರುವಂಥದ್ದು. 49 ಹುದ್ದೆಗಳ ಖಾಲಿ ಇರುವಂಥದ್ದು. ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂದ್ರೆ LDC 5 ಹುದ್ದೆಗಳ ಖಾಲಿ ಇರುವಂಥದ್ದು. ಸ್ಟೆನೋಗ್ರಾಫರ್ ಗ್ರೇಡ್ 2 1 ಹುದ್ದೆ, ಡ್ರಾಫ್ಟ್ಸ್ಮ್ಯಾನ್ ಗ್ರೇಡ್ 2 1 ಹುದ್ದೆ, ಸ್ಟೋರ್ ಕೀಪರ್ 3 ಹುದ್ದೆ, ಫೈರ್ಮ್ಯಾನ್ 4 ಹುದ್ದೆಗಳು, ಎಲೆಕ್ಟ್ರಿಷಿಯನ್ 3 ಹುದ್ದೆಗಳು, ಫಿಟ್ಟರ್ 16 ಹುದ್ದೆಗಳು, ವೆಲ್ಡರ್ 4 ಹುದ್ದೆಗಳು, ಟಿನ್ ಅಂಡ್ ಕಾಪರ್ ಸ್ಮಿತ್ 12 ಹುದ್ದೆಗಳು. ಈ ರೀತಿ ಒಟ್ಟಾರೆಯಾಗಿ 49 ಹುದ್ದೆಗಳ ಕರ್ನಾಟಕದೊಳಗೆ ಖಾಲಿ ಇರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗಳು ಆರ್ಮಿ ಬೇಸ್ ವರ್ಕ್ಶಾಪ್ ಅಂದ್ರೆ ಸೇನಾ ನೆಲೆ ಕಾರ್ಯಾಗಾರ ಹುಲಸೂರು ಅಂದ್ರೆ ಬೆಂಗಳೂರಿನಲ್ಲಿರುವ ಹುಲಸೂರು ಎಂಬ ಏರಿಯಾದಲ್ಲಿರುವಂತ ಸೇನಾ ನೆಲೆ ಕಾರ್ಯಾಗಾರದಲ್ಲಿ ಈ ಹುದ್ದೆಗಳ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಎಲೆಕ್ಟ್ರಿಷಿಯನ್ PUC ಪಾಸ್ ಆಗಿರ್ಬೇಕು. ಇಲೆಕ್ಟ್ರಿಷಿಯನ್ ಟ್ರೇಡಿನೊಳಗೆ ITI ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಡ್ರಾಫ್ಟ್ಸ್ಮ್ಯಾನ್ ಗ್ರೇಡ್ 2 ಡಿಪ್ಲೊಮಾದೊಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು ಡಿಪ್ಲೊಮಾ ಪಾಸ್ ಮಾಡಿರ್ಲಿಲ್ಲ ಅಂತಂದ್ರೆ ITIದೊಳಗೆ ಡ್ರಾಫ್ಟ್ಸ್ಮ್ಯಾನ್ಶಿಪ್ ಅಥವಾ ಮೆಕ್ಯಾನಿಕಲ್ ಅಂತ ಟ್ರೇಡ್ ಇರ್ತದ, ಆ ಟ್ರೇಡ್ ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ 3 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಈ ಡ್ರಾಫ್ಟ್ಮ್ಯಾನ್ ಗ್ರೇಡ್ಗೆ ಸಂಬಂಧಿಸಿದಂತ 3 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ 2 12ನೇ ಪಾಸ್ ಆಗಿರ್ಬೇಕು. ಆಮೇಲೆ 10 ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗಿರ್ತಕ್ಕಂಥದ್ದನ್ನ 80 ವರ್ಡ್ ಪರ್ ಮಿನಿಟಿನ ಸ್ಪೀಡಿನ ವೇಗದಲ್ಲಿ ನೀವು ಶಾರ್ಟ್ ಹ್ಯಾಂಡ್ ಅನ್ನ ಮಾಡಬೇಕು. ಅದೇ ರೀತಿ ಶಾರ್ಟ್ ಹ್ಯಾಂಡ್ ಬರ್ದಿರ್ತಕ್ಕಂಥದ್ದನ್ನ ಇಂಗ್ಲಿಷ್ನೊಳಗೆ ಟೈಪ್ ಮಾಡ್ತಿದ್ರಿ ಅಂದ್ರೆ 50 ನಿಮಿಷದೊಳಗೆ ಇಂಗ್ಲಿಷ್ನೊಳಗೆ ಟೈಪ್ ಮಾಡಿಕೊಡ್ಬೇಕು. ಹಿಂದಿಯೊಳಗೆ ಟೈಪ್ ಮಾಡ್ತಿದ್ರಿ ಅಂತಂದ್ರೆ ಆ ಶಾರ್ಟ್ ಹ್ಯಾಂಡ್ ಮಾಡಿರ್ತಕ್ಕಂಥದ್ದನ್ನ 65 ನಿಮಿಷದೊಳಗೆ ಟೈಪ್ ಮಾಡಿ ಕೊಡ್ಬೇಕ್ರಿ. ಕಂಪ್ಯೂಟರ್ನೊಳಗೆ ಟೈಪ್ ಮಾಡಿಕೊಂಡಿರ್ಬೇಕು. ಈ ಸಾಮರ್ಥ್ಯ ಹೊಂದಿದ್ರಿ ಅಂತಂದ್ರೆ ಈ ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನಾರ್ಮಲಿ ಶಾರ್ಟ್ ಹ್ಯಾಂಡ್ ಕೋರ್ಸ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಸಾಮರ್ಥ್ಯವನ್ನ ಹೊಂದಿರ್ತಾರ್ರಿ. ಓಕೆ ರೀ. ನೆಕ್ಸ್ಟ್ ಫಿಟ್ಟರ್ ಟ್ರೇಡ್ ಒಳಗೆ ITI ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಟಿನ್ ಅಂಡ್ ಕಾಪರ್ ಸ್ಮಿತ್ ಕೂಡ ಸೇಮ್ ಸ್ನೇಹಿತರೆ. ಈ ಟಿನ್ ಅಂಡ್ ಕಾಪರ್ ಸ್ಮಿತ್ ಟ್ರೇಡ್ ನೊಳಗೆ ITI ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ವೆಲ್ಡರ್ ಕೂಡ ಸೇಮ್ ಸ್ನೇಹಿತರೆ, ITI ಪಾಸ್ ಮಾಡಿರ್ಬೇಕು. ವೆಲ್ಡರ್ ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಸ್ಟೋರ್ ಕೀಪರ್ 12ನೇ ಪಾಸ್ ಆಗಿದ್ರಿ ಅಂತ ಅಥವಾ PUC ಪಾಸ್ ಆಗಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ LDC 12ನೇ ಪಾಸ್ ಆಗಿರ್ಬೇಕು. 35 ಪ್ರತಿ ನಿಮಿಷದಂತೆ ಇಂಗ್ಲಿಷ್ನಲ್ಲಿ ಕಂಪ್ಯೂಟರ್ನೊಳಗೆ ಟೈಪ್ ಮಾಡುವಂತ ಸಾಮರ್ಥ್ಯ ಹೊಂದಿರಬೇಕು. ಇನ್ ಕೇಸ್ ನೀವು ಹಿಂದಿ ಟೈಪ್ ಮಾಡುವ ರೂಢಿ ಇತ್ತು ಅಂತಂದ್ರೆ 30 ವರ್ಡ್ ಪರ್ ಮಿನಿಟಿನ ವೇಗದಲ್ಲಿ ಕಂಪ್ಯೂಟರ್ನೊಳಗೆ ಟೈಪ್ ಮಾಡಿ ತೋರಿಸುವಂತ ಸಾಮರ್ಥ್ಯ ಇತ್ತು ಅಂತಂದ್ರೆ ಈ LDC ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ 25 ವರ್ಷ ಮೀರಿರಬಾರದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂದ್ರೆ 5 ವರ್ಷ, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿ ಸಾಮಾನ್ಯ ಕ್ಯಾಟಗರಿ ಅಂಗವಿಕಲ ಅಭ್ಯರ್ಥಿ ಇದ್ದಂತಂದ್ರೆ 10 ವರ್ಷ, SC ST ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ದಂದ್ರೆ 15 ವರ್ಷ, OBC ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ದಂದ್ರೆ 13 ವರ್ಷ, ಮಾಜಿ ಸೈನಿಕ ಇದ್ನು ಅಂತಂದ್ರೆ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾನೋ ಅದ್ರ ಮೇಲೆ 3 ವರ್ಷ, ಆಮೇಲೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಈಗಾಗಲೇ ಈ ಇಲಾಖೆಯೊಳಗ ಕಾರ್ಯನಿರ್ವಹಿಸ್ತಕ್ಕಂಥ ಅಭ್ಯರ್ಥಿ ಇದ್ದಂದ್ರೆ ಅಪ್ ಟು 40 ವರ್ಷ. ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಫೈರ್ ಮ್ಯಾನ್ ಆಮೇಲೆ ಫೈರ್ ಎಂಜಿನ್ ಡ್ರೈವರ್ ಎಲ್ಲಾ ಹುದ್ದೆಗಳಿಗೆ ರಿಟರ್ನ್ ಎಕ್ಸಾಮ್ ಇರ್ತದ. ಆ ರಿಟರ್ನ್ ಎಕ್ಸಾಮ್ ಅನ್ನ ಹೊರತುಪಡಿಸಿ ಈ 2 ಹುದ್ದೆಗಳಿಗೆ ಫಿಸಿಕಲ್ ಮೆಜರ್ಮೆಂಟ್ ಆಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಇನ್ ಅಡಿಷನ್ ಆಗಿರ್ತದೆ. ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಹೈಟ್ 165 ಸೆಂಟಿಮೀಟರ್ ಇರಬೇಕು. ಎದೆ ಏನದಲ್ರಿ, ಎದೆ ಸುತ್ತಳತೆ 81.5 ಸೆಂಟಿಮೀಟರ್ ಇರಬೇಕು. ಎದೆ ಹಿಗ್ಗಿಸಿದಾಗ 85 ಸೆಂಟಿಮೀಟರ್ ಎದೆ ಸುತ್ತಳತೆ ಬರುವಂತಿರ್ಬೇಕು. ತೂಕ 50 kg ಇರಬೇಕ್ರಿ. ಇದು ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಬಗ್ಗೆ ಮಾಹಿತಿ.
ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಥವಾ ಎಂಜಿನಿಯರ್ಸ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ 63.5 kg ವೇಟ್ ಇರ್ತಕ್ಕಂಥ ವಸ್ತುವನ್ನ 183 ಮೀಟರ್ನವರೆಗೆ 96 ಸೆಕೆಂಡ್ನಲ್ಲಿ ತಗೊಂಡು ಹೋಗ್ಬೇಕ್ರಿ ಅದನ್ನ. ನೆಕ್ಸ್ಟ್ 2.7 ಮೀಟರ್ ಲಾಂಗ್ ಜಂಪ್ ಅನ್ನ ಜಿಗಿಬೇಕು. ಅದೇ ರೀತಿ 3 ಮೀಟರ್ ಹತ್ತೋದಿರ್ತೈತಿ, 3 ಮೀಟರ್ ಕಂಬವನ್ನ ಹತ್ತೋದಿರ್ತದ, ಆ ಕಂಬವನ್ನ ಹತ್ತಬೇಕು ಸ್ನೇಹಿತರೆ. ಇದಿಷ್ಟು ಫಿಸಿಕಲ್ ಫಿಟ್ನೆಸ್ ಅಥವಾ ಎಂಜಿನಿಯರ್ಸ್ ಟೆಸ್ಟ್ ಬಗ್ಗೆ ಮಾಹಿತಿ. ಈ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಆಮೇಲೆ ಫಿಸಿಕಲ್ ಎಂಜಿನಿಯರ್ಸ್ ಟೆಸ್ಟ್ ಏನದಲ್ರಿ ಕ್ವಾಲಿಫೈಯಿಂಗ್ ಎಕ್ಸಾಮ್ಗಳ ಸ್ನೇಹಿತರೆ, ಕ್ವಾಲಿಫೈಯಿಂಗ್ ಟೆಸ್ಟ್ಗಳ ಸ್ನೇಹಿತರೆ. ರಿಟರ್ನ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಈ 2 ಹುದ್ದೆಗಳಲ್ಲಿ ಯಾವ್ದಾದ್ರು ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಇನ್ ಅಡಿಷನ್ ಆಗಿ ಈ ಎಕ್ಸಾಮ್ ತಗೊಳ್ತಾರೆ, ಈ ಟೆಸ್ಟ್ಗಳು ತಗೊಳ್ತಾರೆ, ಸ್ಕಿಲ್ ಟೆಸ್ಟ್ಗಳು. ಇದರಲ್ಲಿನೂ ನೀವು ಪಾಸ್ ಆಗ್ಬೇಕಾಗ್ತದೆ. ಇದರಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅರ್ಜಿ ಹೆಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕ್ರಿ. ಅಪ್ಲಿಕೇಶನ್ ಫಾರ್ಮೇಟ್ ಏನದಲ್ರಿ ಈ ನೋಟಿಫಿಕೇಶನ್ ಕೊನೆಯ ಪೇಜ್ಗಳಲ್ಲಿ ಅದ. ಆ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನ ಪ್ರಿಂಟ್ಔಟ್ ತಗೊಳ್ರಿ. ಪ್ರಿಂಟ್ಔಟ್ ತಗೊಂಡು ಅದನ್ನ ತುಂಬಿಗೆಸಿಂದ ಕಮಾಂಡೆಂಟ್ 515 ಆರ್ಮಿ ಬೇಸ್ ವರ್ಕ್ಶಾಪ್, ಹುಲ್ಸೂರು, ಬೆಂಗಳೂರು, ಕರ್ನಾಟಕ 560008 ಈ ಅಡ್ರೆಸ್ಸಿಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಇರಬೇಕು. ಆ ಡಾಕ್ಯುಮೆಂಟ್ಸು ಆ ಅಪ್ಲಿಕೇಶನ್ ಅನ್ನ ಒಂದು ಎನ್ವೆಲಪ್ನ್ಯಾಗ ಹಾಕಿ ಆರ್ಡಿನರಿ ಪೋಸ್ಟ್ ಮೂಲಕ ಕಳಿಸ್ಬೇಕ್ರಿ. ಆರ್ಡಿನರಿ ಪೋಸ್ಟ್ ಮೂಲಕ ಕಳಿಸ್ಬೇಕು. ಎನ್ವೆಲಪ್ ಈ ರೀತಿ ಅದಂತ ತಿಳ್ಕೊಳ್ರಿ. ಇಲ್ಲಿ ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಈ ರೀತಿ ಕ್ಯಾಪಿಟಲ್ ಲೆಟರ್ನಾಗ ಬರೆದು ಯಾವುದು ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ ಆ ಪೋಸ್ಟಿನ ಹೆಸರು ಬರಿಬೇಕು ಸ್ನೇಹಿತರೆ. ಓಕೆ ರೀ, ಬರ್ದು ನೀವು ಏನು ಅಡ್ರೆಸ್ ಹೇಳಿನ ಆ ಅಡ್ರೆಸ್ಸಿಗೆ ಕಳಿಸ್ಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ನೋಡ್ರಿ ಈ ಅಧಿಸೂಚನೆ ಹೊರಡಿಸಿದ 21 ದಿನಗಳ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಅಪ್ ಟು ಜನವರಿ 10ನೇ ತಾರೀಕು 10 ಅಥವಾ 11ನೇ ತಾರೀಕು ಲಾಸ್ಟ್ ಡೇಟ್ ಇರ್ತದ. ಅಷ್ಟರೊಳಗ ನಿಮ್ದು ಅರ್ಜಿ ಅಲ್ಲಿಗೆ ತಲುಪಿರ್ಬೇಕು ಸ್ನೇಹಿತರೆ. ಅರ್ಜಿ ನೋಡ್ರಿ ಯಾವ್ದಾದ್ರು ಒಂದು ಟ್ರೇಡಿಗೆ ಅಂದ್ರೆ ಯಾವುದೇ ಒಂದು ಹುದ್ದೆಗೆ ಒಂದು ಲೊಕೇಶನ್ಗೆ ಮಾತ್ರ ಅರ್ಜಿ ಸಲ್ಲಿಸ್ಬೇಕು. ಓಕೆ ರೀ. ನೆಕ್ಸ್ಟ್ ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ ರಿಟರ್ನ್ ಎಕ್ಸಾಮ್ ಇರ್ತದ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪ್ಯಾಟರ್ನ್ ಇರ್ತದ. 150 ಮಾರ್ಕ್ಸಿಂದ ಎಕ್ಸಾಮ್ ರೀ. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ವ್ಯಾಲ್ಯೂಯೇಷನ್ ಕೂಡ ಇರ್ತದ. ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಆಗ್ತಾ ಹೋಗ್ತಾ ಸ್ನೇಹಿತರೆ. ಈ 150 ಮಾರ್ಕ್ಸಿಂದ ಎಕ್ಸಾಮ್ದ ಸಿಲೆಬಸ್ ನೋಡೋದಾದ್ರೆ ಇಲ್ಲಿ ಪೋಸ್ಟ್ಗಳು ಕೊಟ್ಟರೆ ಸ್ನೇಹಿತರೆ ಈ ಎಲ್ಲಾ ಪೋಸ್ಟ್ಗಳಿಗೆ ಈ ಎಕ್ಸಾಮ್ ಇರ್ತದ, ಈ ಸಿಲೆಬಸ್ ಎಕ್ಸಾಮ್ ಇರ್ತದ. ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಸಂಬಂಧಪಟ್ಟಂಗೆ 25 ಮಾರ್ಕ್ಸ್, ಜನರಲ್ ಅವೇರ್ನೆಸ್ 25 ಮಾರ್ಕ್ಸ್, ಜನರಲ್ ಇಂಗ್ಲಿಷ್ 25 ಮಾರ್ಕ್ಸ್, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ 25 ಮಾರ್ಕ್ಸ್, ಟ್ರೇಡ್ ಅಂದ್ರೆ ಯಾವ ಎಜುಕೇಶನ್ ಮೇಲೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಲ್ಲ ಆ ಎಜುಕೇಶನ್ಗೆ ಸಂಬಂಧಿಸಿದಂಗೆ 50 ಮಾರ್ಕ್ಸ್. ಈ ರೀತಿ ಒಟ್ಟು 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಸ್ಟೋರ್ ಕೀಪರ್, ಲೋವರ್ ಡಿವಿಷನ್ ಕ್ಲರ್ಕ್, ಸ್ಟೆನೋಗ್ರಾಫರ್ ಗ್ರೇಡ್ 2 ಈ 3 ಹುದ್ದೆಗಳಿಗೆ ಈ ಸಿಲೆಬಸ್ ಏನಂತಂದ್ರೆ ಎಕ್ಸಾಮ್ ಇರ್ತದೆ ಸ್ನೇಹಿತರೆ, ರಿಟರ್ನ್ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಕುಕ್, ಬಾರ್ಬರ್, ವಾಷರ್ ಮ್ಯಾನ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಟ್ರೇಡ್ಸ್ ಮ್ಯಾನ್ ಈ ಹುದ್ದೆಗಳಿಗೆ ಇದೇನಂತಂದ್ರೆ ಸಿಲೆಬಸ್ ಆಗಿರ್ತದೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಯಾವ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಆಮೇಲೆ ಫಿಸಿಕಲ್ ಟೆಸ್ಟ್ ಇರ್ತದೋ ಅಂತ ಸ್ಕಿಲ್ ಟೆಸ್ಟ್ ಆಮೇಲೆ ಫಿಸಿಕಲ್ ಟೆಸ್ಟ್ ಕೂಡ ನೀವು ಪಾಸ್ ಮಾಡ್ಬೇಕು ಸ್ನೇಹಿತರೆ. ಈ ಅರ್ಜಿ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ನೀವು ಲಗತ್ತಿಸ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಯಾವ ಎಜುಕೇಶನ್ ಮೇಲೆ ನೀವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರೋ ಆ ಎಜುಕೇಶನ್ ಮಾರ್ಕ್ಸ್ ಕಾರ್ಡ್ಗಳು, ಆಮೇಲೆ ನೀವೇನಾದ್ರೂ ಅಂಗವಿಕಲ ಅಭ್ಯರ್ಥಿ ಇದ್ರಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್. ನೆಕ್ಸ್ಟ್ ಈಗಾಗಲೇ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ, ಯಾವ್ದಾದ್ರು ಗೌರ್ಮೆಂಟ್ ಆಫೀಸ್ ಒಳಗೆ ಡಿ ಗ್ರೂಪ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಆಫೀಸರ್ ಕಡೆಯಿಂದ NOC ಸರ್ಟಿಫಿಕೇಟ್, ಆಮೇಲೆ ಇನ್ ಕೇಸ್ ನೀವೇನಾದ್ರೂ ಮಾಜಿ ಸೈನಿಕರಿದ್ರಿ ಅಂತಂದ್ರೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್. ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಜಿರಾಕ್ಸ್ ಮಾಡಿಸ್ರಿ. ಜಿರಾಕ್ಸ್ ಮಾಡಿಸಿ ಆ ಡಾಕ್ಯುಮೆಂಟ್ ಗಳ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸಿ ಒಂದು ಎನ್ವೆಲಪ್ ತಗೊಳ್ರಿ. ಆ ಎನ್ವೆಲಪ್ನ್ಯಾಗ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಹಾಕಿ ಏನು ಅಡ್ರೆಸ್ ಹೇಳಿದ್ದಿಲ್ಲ ಸ್ನೇಹಿತರೆ ಆ ಅಡ್ರೆಸ್ಗೆ ಕಳಿಸ್ರಿ. ಇದು ಅಪ್ಲಿಕೇಶನ್ ಫಾರ್ಮ್ ಸ್ನೇಹಿತರೆ. ಇದನ್ನ ಪ್ರಿಂಟ್ ತಗೊಳ್ರಿ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಫಾರ್ಮ್ ಅನ್ನ
ಪ್ರಿಂಟ್ ತಗೊಳ್ಳಿ ಸ್ನೇಹಿತರೆ. ಪ್ರಿಂಟ್ ತಗೊಂಡು ನೀಟಾಗಿ ತುಂಬಿ ಏನ್ ಅಡ್ರೆಸ್ ಹೇಳಿನಲ್ಲ ಆ ಅಡ್ರೆಸ್ಗೆ ಕಳಿಸ್ರಿ ಸ್ನೇಹಿತರೆ. ಇದಿಷ್ಟು ಆರ್ಮಿ ಬೇಸ್ ವರ್ಕ್ಶಾಪ್ ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.